ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ನವೋದಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೂ ಕೇಳಬಹುದಾದ ಗಣಿತ ವಿಷಯದ, ಅದರಲ್ಲೂ ಕೂಡ ದೂರ, ಕಾಲ, ವೇಗ ಈ ಅಧ್ಯಾಯದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಉದ್ದದ ಮೂಲಮಾನ ಯಾವುದು? ಇಲ್ಲಿ ಆಪ್ಷನ್ಸ್ಗಳು ಮೀಟರ್, ನಿಮಿಷ, ಲೀಟರ್, ಕಿಲೋಗ್ರಾಮ್. ಉದ್ದವನ್ನು ನಾವು ಯಾವಾಗಲೂ ಇಲ್ಲಿ ಮೀಟರಿಂದ ಅಳೆಯುತ್ತೇವೆ, ಸೊ ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? ಇಲ್ಲಿ ನೋಡ್ಬೋದು 365, 266, 366, 265. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಯಾಕಂದರೆ ಅಧಿಕ ವರ್ಷದಲ್ಲಿ 366 ದಿನಗಳಿರುತ್ತವೆ. ಇನ್ನು ನೆಕ್ಸ್ಟ್ ವಿಸ್ತೀರ್ಣವನ್ನು ಅಳೆಯುವ ಮಾನ. ಇಲ್ಲಿ ಸೆಂಟಿಮೀಟರ್, ಮೀಟರ್, ಕಿಲೋಗ್ರಾಮ್, ಚದರ್ ಮೀಟರ್. ಇಲ್ಲಿ ನೋಡ್ಬೋದು, ವಿಸ್ತೀರ್ಣವನ್ನು ಯಾವಾಗಲೂ ಚದರ್ಗಳಲ್ಲಿ ಅಥವಾ ಚದರ್ ಮೀಟರ್ ಅಥವಾ ಚದರ್ ಸೆಂಟಿಮೀಟರ್ಗಳಲ್ಲಿ ಎಳೆಯುತ್ತಾರೆ, ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇದನ್ನು ಸೆಂಟಿಮೀಟರ್ಗಳಲ್ಲಿ ಎಳೆಯುತ್ತಾರೆ. ಗಾತ್ರ, ಕಾಲ, ವಿಸ್ತೀರ್ಣ, ಸುತ್ತಳತೆ. ಸುತ್ತಳತೆಯನ್ನು ಇಲ್ಲಿ ನಾವು ಸೆಂಟಿಮೀಟರ್ಗಳಲ್ಲಿ ತಗೊಳ್ತಾ ಇದ್ವಿ, ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಇದನ್ನು ಗಂಟೆಗಳಲ್ಲಿ ವ್ಯಕ್ತಪಡಿಸುತ್ತಾರೆ. ವಿಸ್ತೀರ್ಣ, ಸುತ್ತಳತೆ, ಕಾಲ, ಗಾತ್ರ. ಗಂಟೆಗಳಲ್ಲಿ ಯಾವಾಗಲೂ ನಾವು ಕಾಲವನ್ನು ಅಳಿತೀವಿ, ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ, 6 ಲೀಟರ್ ಎಣ್ಣೆಯನ್ನು 750 ಮಿಲಿಲೀಟರ್ನಂತೆ ಎಷ್ಟು ಬಾಟಲಿಗಳನ್ನು ತುಂಬಬಹುದು? ಒಂದು 6 ಲೀಟರ್ ಎಣ್ಣೆ ಇದೆ, ಅದನ್ನು 750 ಮಿಲಿಲೀಟರ್ನಂತೆ ಎಷ್ಟು ಬಾಟಲಿಗಳನ್ನು ತುಂಬಬಹುದು ಅಂದರೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಿಂದ ನಾವು ಗುಣಾಕಾರವನ್ನು ಮಾಡಿದಾಗ ಅದು ಆನ್ಸರ್ ಬರ್ತದೆ. ಯಾವುದಾದ್ರೂ ಈ 4 ಆಪ್ಷನ್ಸ್ಗಳು ನೋಡ್ತಾ ಹೋಗಿ, ಇಲ್ಲಿ 6ರಿಂದ ಗುಣಾಕಾರ ಮಾಡಿದರೆ ಅಲ್ಲಿ 6 ಲೀಟರ್ ಬರಬೇಕು, ಅಥವಾ 16ರಿಂದ 18ರಿಂದ ನಾವು ನೋಡಿದಾಗ 8ರಿಂದ ನಾವು ಗುಣಾಕಾರ ಮಾಡಿದರೆ 6 ಲೀಟರ್ ಬರುತ್ತೆ, ಸೊ ಹಾಗಾಗಿ ಇಲ್ಲಿ ಎ ಆಪ್ಷನ್ ಇದೆಯಲ್ಲ 8ರಿಂದ ಮಾಡ್ಬೋದು. ಇನ್ನು 1 ಲೀಟರ್ ತುಪ್ಪದ ತೂಕ 930 ಗ್ರಾಮ್ ಆಗಿದೆ. ತುಪ್ಪದ ಬೆಲೆಯು 1 ಕಿಲೋಗ್ರಾಮ್ಗೆ 200 ರೂಪಾಯಿ ಆದರೆ 5 ಲೀಟರ್ ತುಪ್ಪದ ಬೆಲೆ ಎಷ್ಟು? ನೋಡ್ಬೋದು, 1 ಲೀಟ್ರಿಗೆ 930 ಗ್ರಾಮ್ ಬರ್ತದೆ. ಹಾಗಾದರೆ ಇಲ್ಲಿ ತುಪ್ಪದ ಬೆಲೆ 1 ಕಿಲೋಗ್ರಾಮಿಗೆ 200 ರೂಪಾಯಿ ಆದರೆ 5 ಲೀಟರ್ ತುಪ್ಪದ ಬೆಲೆ ಎಷ್ಟು ಅಂತ ಹೇಳಿದಾರೆ ಅವರು. ನೋಡ್ಬೋದು, 1 ಲೀಟರ್ ತುಪ್ಪದ ತೂಕ 930 ಗ್ರಾಮ್. ಹಾಗಾದರೆ 5 ಲೀಟರ್ಗೆ ಎಷ್ಟಾಗುತ್ತೆ? ಇದು ಗುಣಾಕಾರ ಮಾಡಬೇಕು, ಆವಾಗ ಏನಾಗುತ್ತೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗ್ಬೋದು, 900, 930, 950, 1000. ಇಲ್ಲಿ ನೋಡ್ಬೋದು 930ಕ್ಕೆ ಸೊ ಇಲ್ಲಿ 5ರಿಂದ ಗುಣಾಕಾರ ಮಾಡಿ, ಇಲ್ಲಿ 0, 5 3 15, 5 ಮತ್ತು 45 1 46 ಆಯಿತು. ಈಗ 46 ಈಗ ನೋಡ್ಬೋದು 4650 ಗ್ರಾಮ್ ಆಯಿತು. ಹಾಗಾದರೆ 4650 ಗ್ರಾಮ್ಗೆ ಇಲ್ಲಿ ನೋಡ್ಬೋದು 5ರಿಂದ ನಾವು ಗುಣಾಕಾರವನ್ನು ಇಲ್ಲಿ ನೋಡ್ಬೋದು. 7ನೇ ಪ್ರಶ್ನೆಗೆ ಕೊಟ್ಟಿರುವ 4 ಆಪ್ಷನ್ಸ್ಗಳಿಂದ 5ರಿಂದ ಗುಣಾಕಾರ ಮಾಡಬೇಕು, ಆಗ ನಮಗೆ ಇಲ್ಲಿ 4650 ಬಂತು ಅಂದರೆ ಅದು ಆಪ್ಷನ್ಗೆ ಆನ್ಸರ್ ಸರಿಯಾಗುತ್ತೆ. ಇಲ್ಲಿ ನೋಡ್ಬೋದು 5ರಿಂದ ಗುಣಾಕಾರ ಮಾಡಿದರೆ ಇಲ್ಲಿ 5000 ಬರ್ತದೆ, ಹಾಗೂ ಇಲ್ಲಿ 900 ಗುಣಾಕಾರ ಮಾಡಿದರೆ 4500 ಬರುತ್ತೆ, ಹಾಗೂ 950ರಿಂದ ಗುಣಾಕಾರ ಮಾಡಿದರೆ ಅದು ಕೂಡ ಹೆಚ್ಚು ಬರುತ್ತೆ. ಬಟ್ 930ರಿಂದ ಗುಣಾಕಾರ ಮಾಡಿದರೆ 4650 ಕನ್ಫರ್ಮ್ ಬರುತ್ತೆ, ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು 2 ಕಿಲೋಗ್ರಾಮ್ ಸಕ್ಕರೆಯನ್ನು 5 ಸಮ ಭಾಗಗಳಾಗಿ ವಿಂಗಡಿಸಲಾಗಿದೆ, ಪ್ರತಿಯೊಂದು ಭಾಗದ ತೂಕವೆಷ್ಟು? ಇಲ್ಲಿ 2 ಕಿಲೋಗ್ರಾಮ್ ಅಂದಾಗ 2000 ಗ್ರಾಮ್, ಅದನ್ನು 5 ಸಮ ಭಾಗ ಮಾಡಿದರೆ ಎಷ್ಟಾಗುತ್ತೆ? ಅದು 400 ಗ್ರಾಮ್ ಆಗುತ್ತೆ, ಸೊ ಹಾಗಾಗಿ 8ನೇ ಆಪ್ಷನ್ ಆಗುತ್ತೆ, ಸಿ ಆಪ್ಷನ್ ಆಗುತ್ತೆ 8ನೇ ಪ್ರಶ್ನೆಗೆ. ಒಂದು ಬಸ್ಸು ಪೂರ್ವಾಹ್ನ 10:15 ಗಂಟೆಗೆ ದೆಹಲಿಯಿಂದ ಡೆಹ್ರಾಡೂನ್ಗೆ ಹೊರಟಿತು. ಆ ಪ್ರಯಾಣಕ್ಕೆ ಬಸ್ಸಿಗೆ 6 ಗಂಟೆ 30 ನಿಮಿಷ ಬೇಕಾಯಿತು. ಹಾಗಾದರೆ ಆ ಬಸ್ಸು ಎಷ್ಟು ಗಂಟೆಗೆ ಡೆಹ್ರಾಡೂನ್ಗೆ ತಲುಪಿರಬಹುದು ಅಂತಿದೆ. ಇಲ್ಲಿ ನೋಡ್ಬೋದು 10:15 ಗಂಟೆಗೆ ದೆಹಲಿಯಿಂದ ಹೊರಟಿದೆ ಅಂದಾಗ ಆ ಪ್ರಯಾಣಕ್ಕೆ ಬಸ್ಸು 6 ಗಂಟೆ 30 ನಿಮಿಷ ಬೇಕಾಯಿತು. ಇಲ್ಲಿ ನೋಡ್ಬೋದು ಅದನ್ನು ನಾವು ಸಂಕಲನ ಮಾಡಬೇಕಾಗುತ್ತೆ. ನೋಡ್ಬೋದು 10:15ಕ್ಕೆ ಇಲ್ಲಿ 6 ಗಂಟೆ 30 ನಿಮಿಷ ಕೂಡಿಸ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 5 4 6 1, ಸೊ ಇಲ್ಲಿ 16:45 ಬಂತು. 16:45 ಇದೆಯಲ್ಲ, ಅದನ್ನು ನಾವು 12ರಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ 5 4 ಇಲ್ಲಿ 4 0, ಸೊ 4:45 ಆಯಿತು. ಹಾಗಾದರೆ ಅದು 4:45 ಎಲ್ಲಿದೆ ನೋಡ್ಬೋದು, ಇಲ್ಲಿ ಅಪರಾಹ್ನ 4:45 ಆಗುತ್ತದೆ. ಈ ರೀತಿಯಾಗಿ ಇದು ಉದ್ದ ಮತ್ತು ವೇಗ ಕಾಲದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು. ಇದು ಇಲ್ಲಿ ಭಾಗ 1. ಮತ್ತೆರಡು ವಿಡಿಯೋಗಳನ್ನು ನೆಕ್ಸ್ಟ್ ಟೈಮ್ ನಾನು ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಧನ್ಯವಾದಗಳು.